ನಮಸ್ಕಾರ. ಉತ್ತರ ಕರ್ನಾಟಕ ಬೆಂಡಿಕಾಯಿ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ನೋಡ್ರಿ. ಅದಕ್ಕೆ ಮೊದಲ ನಾ ಈಗ ನಮ್ಮ ಕಿಚನ್ ಕಟ್ಟಿ ಎಲ್ಲ ಹೊಲಸಾಗ್ಯದ್ರಿ. ಸ್ವಚ್ಛಗೆ ತೊಳ್ಕೊತೀನಿ ರೀ. ಯಾವಾಗಲೂ ಫಸ್ಟ್ ನಮ್ಮ ಕಿಚನ್ ಸ್ವಚ್ಛ ಇದ್ರೆ ಹಂಗೆ ಅಡ್ಗೆನೂ ಸುಲಭವಾಗಿ ಸರಳಾಗಿ ಆಗ್ತದ್ರಿ. ಈಗೆಲ್ಲ ಕ್ಲೀನಾಗಿ ತೊಳ್ಕೊಳತ್ತೀನಿ ನೋಡ್ರಿ. ಈಗ ತೊಳ್ಕೊಂಡು ಆಗಿದೆ ನೋಡ್ರಿ, ಎಷ್ಟು ಕ್ಲೀನಾಗಿ ಬಂದದ ನೋಡ್ರಿ. ನೀವು ಹಿಂಗೆ ತೊಳ್ಕೊರಿ ನಿಮ್ಮ ಕಿಚನ್ ಕಟ್ಟಿ ಹೊಲಸಾದ್ರೆ. ಈಗ ನಮ್ಮ ಕಿಚನ್ ಕಟ್ಟಿ ಕ್ಲೀನ್ ಆಗೈತಿ. ನಾವು ತೊಗೊಂಡಿದ್ದೇವೆ ನೋಡ್ರಿ ಬೆಂಡಿಕಾಯಿ. ಬೆಂಡಿಕಾಯಿನೂ ಕ್ಲೀನಾಗಿ ತೊಳ್ಕೊಂಡು ರೀ, 2 ಸಾರಿ ತೊಳ್ಕೊಂಡು ಸ್ವಚ್ಛಗೆ. ಅದು ಚಿಕ್ಕಟ್ ಇರ್ತಲ್ಲ, ಅದ್ರ ಕಾಲಾಗ ಅದು ಮಣ್ಣು ಮ್ಯಾಗ ಕುಂಡಿರ್ತದ ರೀ. ಆ ಮಣ್ಣಿನ ಕಾಲ ತೊಳಿಬೇಕು ರೀ. ತೊಳೆದು ಆಗ್ಬೇಕು ಎಲ್ಲ ಸಣ್ಣಗೆ ಹೆಚ್ಕೊಂಡಿನಿ ನೋಡ್ರಿ. ಸಣ್ಣಗೆ ಹೆಚ್ಕೊಂಡು ಹುರ್ಕೊಳತ್ತೀನಿ ನೋಡ್ರಿ. ಥರ ಆಗಿ ಹುರ್ಕೊಳತ್ತೀನಿ ರೀ ಎಲ್ಲ. ಅದೆಲ್ಲ ಅಂಟು ಬಿಡ್ತದಲ್ಲ ರೀ, ಅದೆಲ್ಲ ಅಂಟು ಹೋಗೋ ತನಕ, ಅದ್ರೊಳಗಿನ ನೀರು ಹೋಗೋ ತನಕ ಸರಿಯಾಗಿ ಹುರ್ಕೋಬೇಕು ರೀ. ಅದು ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೋಬೇಕು ರೀ. ಈಗಿದು ಅರ್ಧ ಮಟ್ಟಿಗೆ ಗೋಲ್ಡನ್ ಕಲರ್ ಬಂದಿದೆ ರೀ. ಈಗ ತಕ್ಕೊಳತ್ತೀನಿ ನೋಡ್ರಿ ಪ್ಲೇಟ್ನಾಗ ಸರ್ವ್ ಮಾಡಿಕೊಂಡು. ಅದೆಲ್ಲ ಬಾಜುಗೆ ಇಟ್ಕೊತೀನಿ ರೀ. ಬಾಜುಗೆ ಇಟ್ಕೊಂಡು ಈಗ ಅರಿಶಿಣ, ಉಪ್ಪು ಮತ್ತು ಬೆಳ್ಳುಳ್ಳಿ, ಟೊಮೆಟೊ, ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಮ್ಯಾಗ ಅರಿಶಿಣ ಪೌಡ್ರ್ ಮತ್ತು ಜಾಸ್ತಿ ಹಾಕ್ಕೊಂಡು ಈಗ ಹೊಳ್ಳಿ ನಾವು ಒಂದು ಸ್ವಲ್ಪ ಮಸಾಲ ಪೌಡ್ರ್ ಹಾಕ್ಕೊಂಡೀನಿ ರೀ. ಎಲ್ಲ ಸರಿಯಾಗಿ ಅದೆಲ್ಲ ನೀರು ಟೊಮಾಟೊ ನೀರು ಬಿಡ್ಬೇಕು ರೀ. ಒಳಗಿನ ಎಲ್ಲ ತಿಳಿ ಆಗ್ಬೇಕು ರೀ. ಅವಾಗ ನಾವು ಹೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಅದ್ರೊಳಗೆ ನಾವು ಬೆಂಡೆಕಾಯಿ ಹುರಿದಿಟ್ಕೊಂಡು ಹಾಕೀನಿ ರೀ. ಹಾಕಿ ಸರಿಯಾಗಿ ಎಲ್ಲ ರಬ್ಬಡಿಸ್ಕೊಂಡು ಸರಿಯಾಗಿ ತಿರುವಾಡಕೊಳತ್ತೀನಿ ನೋಡ್ರಿ. ಈಗ ಆಗಿದೆ ನೋಡ್ರಿ. ನೀವು ಹಿಂಗೆ ನೋಡ್ರಿ.